ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಶಂಕರ ಭಗವತ್ಪಾದರ ಬಗ್ಗೆ 4 ಮಾತುಗಳನ್ನು ನಿನ್ನೆ ಹೇಳಿದ್ದೆ. ನಿನ್ನೆ ಹೇಳಿದ್ದೆ, ನಾನು ಪಂಡಿತ ಜ್ಞಾನಿ ಅಲ್ಲ, ನನಗೇನೂ ಗುರುತಿಲ್ಲ, ಆದರೂ ಸ್ವಲ್ಪ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದೆ. ಶಂಕರರ ಜಯಂತಿಯನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಮೂಲತಃ ಮೊದಲನೇದು ಆಲೋಚನೆ ಮಾಡಬೇಕಾಗಿದ್ದು ಶಂಕರ ಅದ್ವೈತ ಸ್ಥಿತಿ. ಅದು ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ನಾವು ಬದುಕಲಿಕ್ಕೆ ಪ್ರಯತ್ನ ಕಿಂಚಿತ್ತಾದರೂ ಜೀವನದಲ್ಲಿ ಮಾಡಬೇಕು. ಅದೇ ನಿಜವಾದಂಥ ಶಂಕರ ಜಯಂತಿ ಮಾಡಿದ ಉದ್ದೇಶ. ಕೇವಲ ಬ್ಯಾಳೆ ಪಾನಕ ಮೈಯೆಲ್ಲ ಭಸ್ಮ ಮಾಡ್ಕೊಂಬೋದು, ರುದ್ರಾಭಿಷೇಕ ಮಾಡೋದು, ಸಂಕಟ ಚ್ಯುತಿ ಮಾಡೋದು, ನಕ್ಷತ್ರ ನೋಡಿ ಊಟ ಮಾಡ್ತೀವಿ ಅಂತ ಹೇಳೋದು, ಇವೆಲ್ಲ ಕರ್ಮಕಾಂಡದಲ್ಲಿ ಉಳಿದು ಬಿಡಬಾರ್ದು. ಇವು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಟ್ರಾ ಒಂದು ಅದರಲ್ಲೇ ಭಾಳ ಜನರು ಉಳಿದು ಬಿಡ್ತಾರೆ, ಮುಂದೆ ಹೋಗೋದಿಲ್ಲ. ಅದ್ವೈತಿಗಳಂದ್ರೆ ಏನು? ಮೈಯೆಲ್ಲ ಭಸ್ಮ ಹಚ್ಕೊಬೋದು, ರುದ್ರಾಕ್ಷಿ ಹಾಕೋದು, ಸಂಕಟ ಚ್ಯುತಿ ಮಾಡೋದು, ನಕ್ಷತ್ರ ನೋಡಿ ಊಟ ಮಾಡೋದು, ನಾವು ರುದ್ರಾಭಿಷೇಕ 11 ಸಲ ಮಾಡೋದು, 101 ಸಲ ಮಾಡೋದು, 1008 ಸಲ ಮಾಡೋದು, ಇವನ್ನೇ ಮಾಡ್ಕೋತಿ ಇಷ್ಟೇ ಉಳಿದು ಬಿಡಬೇಡ್ರಿ. ನಿಮ್ಮ ಜೀವನ ಮಟ್ಟನ್ನು ಹೆಚ್ಚು ಮಾಡ್ಕೊಡ್ರಿ. ಅದ್ವೈತ ಒಂದು ಸ್ಥಿತಿ, ಆ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡಿರಿ. ರಾಮಕೃಷ್ಣ ಪರಮಹಂಸರು ಅದ್ವೈತ ಸ್ಥಿತಿಯಲ್ಲಿ ಬದುಕಿದವರು, ವಿವೇಕಾನಂದರು ಅದ್ವೈತ ಸ್ಥಿತಿಯಲ್ಲಿ ಬದುಕಿದವರು, ರಮಣ ಮಹರ್ಷಿಗಳು ಅದ್ವೈತ ಸ್ಥಿತಿಯಲ್ಲಿ ಬದುಕಿದವರು, ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಅದ್ವೈತ ಸ್ಥಿತಿಯಲ್ಲಿ ಬದುಕಿದವರು, ಶಿವಾನಂದ ಸ್ವಾಮಿಗಳು ಸಿದ್ಧಗಂಗಾ ಮಠ ಅವರು ಅದ್ವೈತ ಸ್ಥಿತಿಯಲ್ಲಿ ಬದುಕಿದವರು. ತಮ್ಮ ಜೀವನ ಎಲ್ಲ ಸಾರ್ಥಕ ಮಾಡಿಕೊಂಡು ಪರೋಪಕಾರವಾಗಿದ್ದು ಜ್ಞಾನ ಮಾರ್ಗದಲ್ಲಿದ್ದು ಆ ಸ್ಥಿತಿಯಲ್ಲಿ ಬದುಕಿದವರು ಇಂಥ ಮಹಾನುಭಾವರು. ಅಂಥವ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಕೂಡ ಆ ಸ್ಥಿತಿಯಲ್ಲಿ ಕನಿಷ್ಠ ಪಕ್ಷ ಆ ಮಾರ್ಗದಲ್ಲಿ ನಡಿಲಿಕ್ಕಾದರೂ ಪ್ರಯತ್ನ ಮಾಡಬೇಕು. ಈ ಜನ್ಮದಲ್ಲಿ ಆಗಲಿಕ್ಕೂ ಕೂಡ ಮುಂದಿನ ಜನ್ಮದಲ್ಲಿ ಆದರೂ ಆ ಸ್ಥಿತಿ ಕಂಟಿನ್ಯೂ ಆಗಬಹುದು ಎಂಬ ಆಶೆಯಿಂದ ನಾವು ಆ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಅದ್ವೈತ ಸ್ಥಿತಿ. ಅದ್ವೈತ ವಿಚಾರಗಳನ್ನು ಸರಳವಾಗಿ ಶಂಕರರ ಅದ್ವೈತವನ್ನು ತಿಳಿಸಿದ ಮಹಾನುಭಾವರು ಭಾಳ ಜನರಿದ್ದಾರೆ. ಅದರಲ್ಲಿ ಸಿದ್ದೇಶ್ವರ ಸ್ವಾಮಿಗಳು, ಅವರು ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು ಬಸವೇಶ್ವರ ಪಂಥದವರು. ಸಾಮಾನ್ಯ ರೈತ, ಏನೂ ತಿಳಿಯದ ಒಬ್ಬ ಮಾಮೂಲಿ ಮನುಷ್ಯರ ಸಹಿತ ತಿಳಿಯಂಗ ಅದ್ವೈತ ಶಂಕರರ ಒಂದು ಸಂದೇಶವನ್ನು ಅವರು ಹೇಳಿದ್ದಾರೆ. ಭಾಳ ಸರಳವಾಗಿ ನೀವು ನೆಟ್ನಲ್ಲಿ ನೋಡ್ರಿ ಬರ್ತದೆ, ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಸಹಜವಾಗಿ ಎಲ್ಲರಿಗೂ ತಿಳಿತದೆ. ಆರಿಫ್ ಮೊಹಮ್ಮದ್ ಖಾನ್ ಗವರ್ನರ್, ಅವರು ಕೇರಳದ ಗವರ್ನರ್, ಭಾಳ ಸುಂದರವಾಗಿ ಶಂಕರರ ಬಗ್ಗೆ ಹೇಳ್ತಾರೆ. ಭಾಳ ಸ್ಪಷ್ಟವಾಗಿ ಅವರು ಹಿಂದಿಯಲ್ಲಿ ಶಂಕರರ ಬಗ್ಗೆ ಮಾತಾಡ್ತಾರೆ. ನರೇಂದ್ರ ಮೋದಿಯವರು ಸಹಿತ ಶಂಕರರ ಬಗ್ಗೆ ಭಾಳ ಹೇಳ್ತಾರೆ. ಮಂಡನ ಮಿಶ್ರದ ವರ್ಣನೆ ಭಾಳ ಚೆನ್ನಾಗಿ ಅವರು ನರೇಂದ್ರ ಮೋದಿಯವರೊಂದು ಸ್ಪೀಚ್ನಲ್ಲಿದೆ. ಜಹಾ ದ್ವೈತ ನಹಿ ಹೈ ವಹಿ ತೋ ಅದ್ವೈತ ಹೈ. ಎಲ್ಲಿ ದ್ವೈತ ಇಲ್ಲೋ, ಭಿನ್ನ ಇಲ್ಲೋ, ಬೇರೆ ಇಲ್ಲೋ, ನೀನು ಬೇರೆ ನಾನು ಬೇರೆ, ಆತ ಬೇರೆ ಈತ ಬೇರೆ ಇಲ್ಲೋ, ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥದ್ದೇ ಅದ್ವೈತ ಅಂಥೇಳಿ ನರೇಂದ್ರ ಮೋದಿಯವರು ಸ್ಪೀಚ್ನಲ್ಲಿ ನಾನು ಕೇಳಿದ್ದೆ. ಆ ರೀತಿ ಅದರದ್ದು ವರ್ಣನೆ ಮಾಡಿದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದಂಥ ನೆಹರು ಅದರಲ್ಲಿ ಬರೆದಿದ್ದಾರೆ, ಈ ದೇಶನ ಎಲ್ಲ ಅಖಂಡ ಭಾರತವನ್ನು ಕಲ್ಪನೆ ಕೊಟ್ಟಿದ್ದು ಬ್ರಿಟಿಷರು ಅಂಥೇಳಿ. ಆದರೆ ಅದ್ವಾನಿಯವರು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ ಹೇಳಿದ ಮಾತುಗಳು ಇಲ್ಲ 1200 ವರ್ಷಗಳಾಗ ಕಾಲಟಿ ಒಳಗೆ ಜನ್ಮ ತಗೊಂಡು ದೇಶದ 4 ಮಠಗಳನ್ನು ಸ್ಥಾಪನೆ ಮಾಡಿ ಅಖಂಡ ಭಾರತದ ಕಲ್ಪನೆ ಕೊಟ್ಟವರು ಶಂಕರ ಭಗವತ್ಪಾದರು ಅಂಥೇಳಿ ಪಾರ್ಲಿಮೆಂಟ್ನಲ್ಲಿ ಆ ಡಿಸ್ಕವರಿ ಆಫ್ ಇಂಡಿಯಾದು ಚರ್ಚೆ ಬಂದಾಗ ಅದ್ವಾನಿಯವರು ನಿಂತು ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದರು. ಶಂಕರರು ಮಹಾನ್ ಶಂಕರರು. ನಿವೇದಿತಾ ವಿವೇಕಾನಂದರ ಶಿಷ್ಯಳು. ಆ ನಿವೇದಿತಾ ಬರಿತಾಳ, ವಿವೇಕಾನಂದರು 1000 ಮಟ್ಟಕ್ಕೆ ಬೆಳೆದಾಗ, ವಿವೇಕಾನಂದರು 1000 ಮಟ್ಟದಲ್ಲಿ ಎತ್ತರ ನಿಂತಾಗ ಒಬ್ಬ ಶಂಕರರನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ. ಅಂಥ ಪ್ರಗಾಢವಾದಂಥ ಮಹಾನ್ ವ್ಯಕ್ತಿಗಳು, ಬುದ್ಧಿ ಮೇಧಸ್ಸು ಅವರಿಗೆ ಶಂಕರರಿಗಿತ್ತು. 1000 ವಿವೇಕಾನಂದರು ಒಂದು ಕಡೆ ಕೂಡಿಸಿದ ಎಷ್ಟು ಶಕ್ತಿ ಬರ್ತದೋ ಅಷ್ಟು ಕೇವಲ ಒಬ್ಬ ಶಂಕರ ಭಗವತ್ಪಾದರಲ್ಲಿತ್ತು ಅಂಥೇಳಿ ಆ ನಿವೇದಿತ ತನ್ನ ಪುಸ್ತಕದಲ್ಲಿ ಬರೆದ. ಎಂಥ ಮಹಾನ್ ಸಂತರು. ಆ ಅದ್ವೈತ ಸ್ಥಿತಿಯಲ್ಲಿ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಕೇವಲ ರೂಢಿಗಳಾಗಿ ಕರ್ಮಕಾಂಡಿಗಳಾಗಿ ಉಳಿದು ಬಿಡಬಾರ್ದು. ಅದ್ವೈತ ಅಂದ್ರೆ ಅದು. ನೀವು ಬೇರೆ ಆಲೋಚನೆ ಮಾಡದೇ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ಮಟ್ಟ ಬೆಳಿಬೇಕು. ದುರ್ಭಾಗ್ಯವಾಗಿ ನಮ್ಮ ದೇಶದಲ್ಲಿ ಶಂಕರರ ಬಗ್ಗೆ ಆದಷ್ಟು ಅಪಪ್ರಚಾರ, ಶಂಕರರಿಗೆ ಬೈದಂಥ ವಿಚಾರಗಳು, ಶಂಕರಿಗೆ ನಿಂದೆ ಮಾಡಿದವರು ಬಹಳ ಜನರಿದ್ದಾರೆ. ಬಹಳ ಬಾಧೆ ಆಗ್ತದೆ ಒಮ್ಮೊಮ್ಮೆ ಹೇಳಲಿಕ್ಕೆ. ನೀವು ನೋಡ್ರಿ, ಇಸ್ಲಾಂ ಧರ್ಮದಲ್ಲಿ ಸಿಯಾ, ಸುನ್ನಿ, ಶೇಖ್, ಸಯ್ಯದ್, ಮೊಘಲ್, ಪಠಾನ್ ಅಂತೇಳಿ ಅನೇಕ ಪಂಥಗಳವು. ಆದರೆ ಯಾರೂ ಅಲ್ಲಾಹನ ಖುರಾನ್ನ ನಿರಾಕರಣೆ ಮಾಡೋದಿಲ್ಲ, ಯಾರೂ ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ. ಪ್ರೊಟೆಸ್ಟೆಂಟ್, ಕ್ಯಾಥೋಲಿಕ್ ಅಂತೇಳಿ ಕ್ರಿಶ್ಚಿಯನ್ರಲ್ಲಿ ಅನೇಕ ಪಂಗಡಗಳವ, ಅನೇಕ ದೇಶಗಳವ, ಜಗಳ ಆಡ್ತಾರೆ. ಅದರ ಬೈಬಲ್ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಯಾರ್ದು ಎರಡನೇ ಅಭಿಪ್ರಾಯ ಇಲ್ಲ. ದುರ್ಭಾಗ್ಯವಾಗಿ ನಮ್ಮವರೇ, ನಮ್ಮ ಸಮಾಜದವರೇ, ನಮ್ಮ ಸನಾತನಿಗಳೇ ಶಂಕರನ ವಿಚಿತ್ರವಾಗಿ ಬೈತಾರೆ. 2ನೇ ಕ್ಲಾಸಿನ ಪುಸ್ತಕದ ಸಿಲೆಬಸ್ ಇಟ್ಟುಬಿಟ್ಟಿದ್ದಾರೆ. ಶಂಕರ ಸುರ, ಶಂಕರ ರಾಕ್ಷಸ, ಮಣಿಮಂಥಾಂತ ರಾಕ್ಷಸ, ಹೀಗೆ ಮಾಡಿದ, ಹಾಗೆ ಮಾಡಿದ, ಗಂಡ ಸತ್ತ ನಂತರ ಹುಟ್ಟಿದ ಅನೈತಿಕ ಸಂತಾನ,
ಇದನ್ನೆಲ್ಲ ಕಲಿಸಿ ಹುಡುಗರ ಬ್ರೈನ್ ವಾಶ್ ಮಾಡಿ ಆ ರೀತಿ ಪೀಳಿಗೆಯನ್ನು ಸಾವಿರಾರು ಜನರನ್ನು ತಯಾರು ಮಾಡಿದ್ದಾರೆ. ಇವತ್ತಿಗೆ ಅವರು ಸಮಾಜದಲ್ಲಿ ಈ ವಿಷನ್ನೇ ಹಬ್ಬುತ್ತಾ ಇದ್ದಾರೆ. ಬಹಳ ಬಾಧೆ ಆಗ್ತದೆ. ಎಂಥ ಮಹಾನ್ ಶಂಕರರು. ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಶಂಕರ ಮಠ ಅದ. ಜಗತ್ತಿನ ಜನರೆಲ್ಲ ಹೋಗ್ತಕ್ಕಂಥವ್ರಿಗೆ ನಮ್ಮವರೇ ವಿರೋಧ ಮಾಡ್ತಾ ಇದ್ದಾರೆ. ಎದಕ್ಕೆ ವಿರೋಧ ಮಾಡ್ತಾರೆ ನನಗಂಕೂ ಅರ್ಥ ಆಗ್ತಾ ಇಲ್ಲ. ಅದ್ವೈತ ನೀವು ಆ ಮಟ್ಟದಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇವ್ರ ಮಾತುಗಳನ್ನು ಯಾರೂ ಕೇಳೋದಿಲ್ಲ. ಇವು ಟ್ರಾ ಒಂದು ಬಾವಿ ಕಪ್ಪಿಗಳಿಗೆ ಸಮುದ್ರ ಕಪ್ಪಿಗೆ ಡಿಫ್ರೆನ್ಸ್ ಏನಿರ್ತಪ್ಪ ಅಂದ್ರೆ, ಆ ಸಮುದ್ರ ಕಪ್ಪಿ ಹೇಳಿತು, ನೋಡಪ್ಪ ಒಮ್ಮೆ ಹೊರಗೆ ಬಾವಿ ಬಿಟ್ಟು ನೋಡು ಸಮುದ್ರ ಎಷ್ಟು ವಿಶಾಲದ. ಆ ಬಾವಿ ಕಪ್ಪಿ ಹೇಳಿತಂತ ನನ್ನ ಎಷ್ಟು ಅಗಲದ ಅಷ್ಟು ಅಗಲದೇ ನಿನ್ನ ಸಮುದ್ರ. ಅರೆ ಹಂಗೆ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ನಂದು ಎಷ್ಟು ಆಳದ ಬಾವಿ ಅಷ್ಟು ಆಳ ನಿನ್ನ ಸಮುದ್ರದೇನು. ಇಲ್ಲಪ್ಪ ನೀನು ಒಮ್ಮೆ ಸಮುದ್ರಕ್ಕೆ ಗುರ್ತಾಗ್ತದೆ. ಇಲ್ಲ, ನನ್ನದಷ್ಟು ನೀನು ದೊಡ್ಡದಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ವೈತ ಇರಲಿಕ್ಕೆ ಸಾಧ್ಯ ಇಲ್ಲ, ಅದ್ವೈತ ಸುಳ್ಳು ಅಂಥೇಳಿ ಹೇಳ್ತಕ್ಕಂಥ ಅನೇಕ ಪಂಥಗಳು ನಮ್ಮ ದೇಶದಲ್ಲಿ ತಯಾರಾಗಿದ್ದಾರೆ. ದುರ್ಭಾಗ್ಯವಾಗಿ ಅವರು ಬಾವಿಲಿಂದ ಹೊರಗೆ ಬರೋದಿಲ್ಲ, ಅವರು ಎಂದು ಸಮುದ್ರ ನೋಡೋದಿಲ್ಲ. ಅಂಥವ್ರಿಗೆ ಏನು ಹೇಳಬೇಕು ಅರ್ಥ ಆಗೋದಿಲ್ಲ. ಅವ್ರ ವಿಷಯ ಬಗಲಿಗೆ ಇಟ್ಬಿಟ್ರೆ ನಾವು ನಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಶಂಕರ ಎಂದು ಪಾಖಂಡಿ, ಛಾ ಕಣ್ಣಿಲ್ದವ್ರಿಗೆ ಕಣ್ಣು ಬಂತು, ಕಾಲಿಲ್ದವ್ರಿಗೆ ಕಾಲು ಬಂತು, ಇಂಥ ಕಥೆಗಳು ಎಲ್ಲಿಯೂ ಇಲ್ಲ. ಅನೇಕ ಸ್ವಾಮಿಗಳು ಕಥೆ ಇರ್ತಾವಿಲ್ಲರಿ, ಅವರು ಆ ಕಾಲಕ್ಕಿದ್ರು, ಒಬ್ಬರಿಗೆ ಯಾರಿಗೋ ಕಣ್ಣು ಬಂತಂತ, ಫಸ್ಟ್ ಆ್ಯಂಡ್ ಲಾಸ್ಟ್, ಅದಾದಮೇಲೆ ಯಾರಿಗೂ ಕಣ್ಣು ಬಂದಿಲ್ಲ. ಅವ್ರು ಹೇಳಿದ್ರು 400 ವರ್ಷದ ತೆಳಗೆ ಆ ಸ್ವಾಮಿ ಯಾರಿಗೋ ಕಣ್ಣು ಕೊಟ್ಟ ಅಂತ. ಅದೇ ಒಂದೇ ಲಾಸ್ಟ್, ಫಸ್ಟ್ ಆ್ಯಂಡ್ ಲಾಸ್ಟ್, ಅದಾದಮೇಲೆ ಇವತ್ತಿಗೆ ಕಣ್ಣು ಯಾರಿಗೂ ಬಂದಿಲ್ಲ. ಈ ರೀತಿ ಇವೆಲ್ಲ ಪಾಖಂಡಿಗಳಿಗೆ ಮೋಸ ಹೋಗಬೇಡ್ರಿ ಅಂತೇಳಿ ಶಂಕರ ಹೇಳಿದ್ದು ಅದ್ವೈತ ಒಂದು ಸ್ಥಿತಿ, ಅದ್ವೈತ ಸ್ಥಿತಿಯಲ್ಲಿ ನೀವು ಬೆಳೀರಿ, ನಿಮ್ಮ ಜೀವನ ಮಟ್ಟವನ್ನು ಅಲ್ಲಿ ಏಳಿಸ್ಕೊಡ್ರಿ. ಕೇವಲ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶಯನಂ ಯಹ ಸಂಸಾರೇ ಬಹುದುಸ್ಸಾರೆ ಮಾ ಕುರು ಧನ ಜನ ಯೌವನ ಗರ್ವಂ ಕಾಲಂ ಹರತಿ ನಿಮಿಷಾತ್ ಸರ್ವಂ. ಇದು ಒಂದು ಎಚ್ಚರಿಕೆ ಇಟ್ಕೊಳ್ರಿ. ಅದು ಆ ಬ್ರಾಹ್ಮಣನ ವೃದ್ಧ ಬ್ರಾಹ್ಮಣ ರೊಕ್ಕ ಇವು ಹೇಳ್ತೇನೆ ಅಂಥೇಳಿ ಏನು ಮಾಡಿದರು, ಅವರಿಗೆ ಉದ್ದೇಶವಾಗಿ ಇಟ್ಕೊಂಡು ನಮ್ಮೆಲ್ಲರಿಗೆ ಹೇಳಿದರು. ಇದನ್ನು ಭಜಗೋವಿಂದಮ್ಮನ್ನು ಒಂದು ತಿಳ್ಕೊಂಡು ಆಚರಣೆಯಲ್ಲಿ ಬಂದುಬಿಟ್ರೆ ನಾವು ಅದ್ವೈತಿಗಳಾಗಲಿಕ್ಕೆ ಸಾಧ್ಯ. ಭಸ್ಮ, ಗೋಪಿಚಂದ, ಅವು ಇವು ಆಚಾರ ವಿಚಾರ, ಬ್ಯಾಳಿ ಪಾನಕ ಇವೆಲ್ಲ ನಂತರದ ವಿಷಯಗಳು. ಇದರಲ್ಲಿ ಉಳಿದು ಬಿಡಬೇಡ್ರಿ, ಇದರಲ್ಲಿಂದ ಹೊರಗೆ ಬರ್ರಿ. ಇದರಲ್ಲಿಂದ ಬಂದು ನಿಮ್ಮ ಬುದ್ಧಿ ಮಟ್ಟವನ್ನು ಎತ್ತರಿಸಿ ಇದು ಮಾಡಿಕೊಡ್ರಿ. ಶಂಕರ ಹೇಳಿದ ಅದ್ವೈತವನ್ನು ತಿಳ್ಕೊಳ್ರಿ. ಆ ಸ್ಥಿತಿಯಲ್ಲಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಅದೇ ನಿಜವಾದ ಶಂಕರರಿಗೆ ನಾವು ಕೊಟ್ಟಂಥ ಜಯಂತಿಗೆ ಮಹತ್ವ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.